ಹಾಯ್ ಎಲ್ಲರಿಗೂ. ಇವತ್ತು ಬೇಗ ಕ್ವಿಕ್ಕಾಗುವಂಥ ಒಂದು ಚಿಕನ್ ಕರಿ ಮಾಡೋಣ. ಫಸ್ಟು ಚಿಕನ್ನ ಕ್ಲೀನ್ ಮಾಡಿ ಇಟ್ಕೊಂಡು ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಚಿಕನ್ ಆಯಿಲಿಗೆ ಹಾಕಿ ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ನೀಟಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಅದನ್ನು ಫ್ರೈ ಮಾಡಬೇಕು. ಆವಾಗ ಚಿಕನ್ ಕರಿ ತುಂಬ ಟೇಸ್ಟಾಗಿ ಬರುತ್ತೆ. ಇನ್ನೊಂದು ಕಡೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲಾಗೆ ಏನೇನು ಬೇಕು ನೋಡಿ. ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ 1-2 ಪೀಸ್ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಪಿಂಚ್ ಅರಿಶಿನ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ನಾವು ಗಸಗಸೆ ಹಾಕೊಳ್ಳೋಣ. ಗಸಗಸೆ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೆ ತೆಂಗಿನಕಾಯಿ ಹಾಕೊಳ್ಳೋಣ. ತೆಂಗಿನಕಾಯಿನ ಹಾಕೊಂಡು ನೀಟಾಗಿ ಫ್ರೈ ಮಾಡಿ ಒಂದೆರಡು ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ ಹಾಕೊಳ್ಳೋಣ. ಸಾಂಬಾರು ಪೌಡರ್ ಇಲ್ಲ ಅಂತ ಹೇಳಿದ್ರೆ 1 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೋಬೋದು ನೀವು. ಅದ್ರ ಜೊತೆಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಫ್ರೈ ಆಗಬೇಕು. ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಗೊತ್ತಾಗುತ್ತೆ ನಿಮಗೆ ಫ್ರೈ ಮಾಡಬೇಕಾದ್ರೇ. ಬೇಗ ಆಗುತ್ತೆ, ಎಷ್ಟು ಕ್ವಿಕ್ ಆಗುತ್ತೆ. ಇಷ್ಟೇ ಐಟಮ್ಸ್ ಬೇಕಾಗಿರೋದು, ನಿಮಗೆ ಇನ್ನೇನು ಬೇಡ. ಅದು ತಣ್ಣಗೆ ಆದ ತಕ್ಷಣವೇ ನಾವು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಾದಮೇಲೆ ನೋಡಿ, ಅದು ಪ್ಯೂರ್ ಆಗಿರಲಿ, ತರಿ ಆಗಿ ರುಬ್ಬೋದು ಬೇಡ. ಇನ್ನೊಂದು ಕಡೆ ನಾವು ಚಿಕನ್ ಫ್ರೈ ಮಾಡಿದ್ವಲ್ಲ, ಅದು ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ರುಬ್ಬಿರೋವಂಥ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನ ನಿಮಗೆ ಯಾವ ಥರ ಬೇಕು, ಗ್ರೇವಿ ತುಂಬ ತಿಕ್ಕಾಗಬೇಕಾ, ಸ್ವಲ್ಪ ಸೆಮಿ ಗ್ರೇವಿ ಥರ ಇರಬೇಕಾ, ಈ ಥರ ನೋಡಿ ನೀರು ಹಾಕ್ಕೊಳ್ಳಿ. ಈಗ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ನಾನು ಇಲ್ಲಿ ಕಸೂರಿ ಮೇಥಿ ಯೂಸ್ ಮಾಡಿದ್ದೀನಿ. ನಿಮ್ಮ ಮನೇಲಿ ಮೆಂತ್ಯ ಸೊಪ್ಪು ಇದ್ರೂ ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ನಾನು ಮತ್ತೆ ಕೈ ಆಡಿಸ್ಕೊಂಡು ಸಾಲ್ಟ್ ಎಷ್ಟಿದೆ ನೋಡಿಬಿಟ್ಟು ಮುಚ್ಚಿ 2 ಕೂಗಿಸ್ಕೊಂಡಿದ್ದೀನಿ. ಫೈನಲಿ ಚಿಕನ್ ಕರಿ ರೆಡಿ ಆಗಿದೆ. ಬೇಗ ಆಗುತ್ತೆ, ಇನ್ಸ್ಟೆಂಟಾಗಿ ಆಗುತ್ತೆ. ಇದನ್ನು ನೀವು ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ, ರೈಸು ಎಲ್ಲಾದ್ರ ಜೊತೆಲೂ ತಿನ್ಬೋದು. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.